ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಲಾಸ್ಟ್ ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಕರ್ಗ ಲಾಸ್ಟ್ ಇತ್ತು, ಸೊ ಹಾಗಾಗಿ ಕರ್ಗನೆಲ್ಲ ಇಳಿಸಿದ್ರು. ನಾವು ಹೋಗಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸಮೀಕ್ಷೆನ ಸ್ಕೂಲಿಗೆ ಬಿಟ್ಟು ಅಮ್ಮ ನಾನು ಸುದೀಕ್ಷಾ ಹೋಗಿ ದೇವ್ರ ದರ್ಶನನೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಹಾಗೆ ಇನ್ನು ಇವತ್ತು ಅತ್ತೆ ಕೂಡ ಊರಿಗೆ ಹೋದ್ರು, ಅವ್ರೂ ಕೂಡ ಕಳಿಸ್ಕೊಟ್ಟು ಹಾಗೆ ನಾವಿವತ್ತು ಒಂದು ಟ್ರಿಪ್ನ ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಒಂದು 15 ಡೇಸಿಂದನೇ ಪ್ಲಾನ್ ಇತ್ತು. ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು 7:30 ಹಂಗೆ ನಾವು ಕೂಡ ಕ್ಯಾಬ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಇನ್ನು ನಾವು ಊಟ ಏನು ಮಾಡಿರಲಿಲ್ಲ, ಅಲ್ಲೇ ಮಾಡೋಣ ಅಂದ್ಕೊಂಡು ಹೋದ್ವಿ. ಇನ್ನು ಮನಸ್ಸಲ್ಲಿ ತುಂಬಾ ಬೇಜಾರಾಗ್ತಿತ್ತು. ಕೆಲವೊಂದು ವ್ಯಕ್ತಿಗಳಿಂದ ಇವತ್ತು ಸಿಕ್ಕಾಬಟ್ಟೆ ನೋವಾಗ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀವಿ, ಹೋಗಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಟೈಮ್ ಅನ್ನಿಸ್ತು ಇದೆಲ್ಲ ನೋಡಿದಾಗ ನಾವಲ್ಲಿಗೆ ಹೋಗಬೇಕು ಅಂದರೆ ಅಡೆತಡೆಗಳು ಬಂದೇ ಬರುತ್ತೆ ಅಂತ ಹೇಳಿ ಗೊತ್ತಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಟ್ವಿ. ಇನ್ನು ನಾವು ರೈಲ್ವೆ ಸ್ಟೇಷನಲ್ಲೇ ಹೋಗಿ ಅಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ಹಾಗೆ ಗೋಬಿನೂ ಕೂಡ ಅಲ್ಲೇ ತಿಂದ್ಕೊಂಡು ಹಾಗೆ ನಾವಿನ್ನು ರೈಲ್ವೆ ಸ್ಟೇಷನಿಗೂ ಕೂಡ ಬಂದು ತಲುಪಿದ್ವಿ. ಮನಸ್ಸಲ್ಲಿ ತುಂಬಾ ನೋವಿದೆ, ಬಟ್ ಮುಖದಲ್ಲಿ ನಗು ತೋರಿಸ್ತೀನಿ. ಬಿಕಾಸ್ ನನ್ನ ಫ್ಯಾಮಿಲಿಗೋಸ್ಕರ ನಾನೊಂದು ಸ್ವಲ್ಪ ಬೇಜಾರಲ್ಲಿದ್ದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಮುಖದಲ್ಲಿ ನಗು ಹಿಡ್ಕೊಂಡು ಅವ್ರ ಮುಂದೆ ನಗ್ತಾ ಇದ್ದೆ. ಅವ್ರಿಗೆ ನೋವಾಗಬಾರ್ದು, ಈ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಆಗಿಬಿಡ್ತಲ್ಲ ಅಂತ ಅವ್ರ ಮನಸ್ಸಲ್ಲಿ ನೋವು ಬರಬಾರ್ದು ಅಂತ ಹೇಳಿ ನಾನು ಈ ಥರ ಇದ್ದೆ. ಅಂತೂ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ನೆಲ್ಲ ಸ್ಪೆಂಡ್ ಮಾಡಿದ್ವಿ. ನಾವು ಯಾವಾಗಲೂ ರೈಲ್ವೆ ಸ್ಟೇಷನಿಗೆ ಬೇಗನೆ ಬರ್ತೀವಿ, ಬಿಕಾಸ್ ಒನ್ ಟೈಮ್ ನಾವು ಟ್ರೈನ್ನ ಮಿಸ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇನ್ನು ನಾವು ಕೂಡ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಟ್ರೈನ್ ಕೂಡ ಬಂತು. ಹಾಗೆ ನಾನು ಎಲ್ಲೋಗ್ತಿದ್ದೀನಿ ಅಂತ ಹೇಳೇ ಅಲ್ವಾ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್. ಬಾಯ್.